ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ಮೊಳಕೆ ಹುರುಳಿಕಾಳಲ್ಲಿ ಬಸ್ಸಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮಸಾಲೆಗೆ ಬೇಕಾಗಿರೋಂಥ ವಸ್ತುಗಳು: ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ. ಈರುಳ್ಳಿ ಟೊಮೊಟೊ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ. ಎಷ್ಟು ಬ್ರೌನ್ ಆದರೆ ಸಾಕು. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಟೊಮೊಟೊ ಮೆತ್ತಗಾಗಿದೆ. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಚಿಲ್ಲಿ ಪೌಡ್ರು 1 ಸ್ಪೂನು, ಅರಿಶಿನ ಅರ್ಧ ಸ್ಪೂನು, 2 ಸ್ಪೂನು ಧನಿಯಾ ಪೌಡರು. ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿ ರುಬ್ಕೊಳ್ಳೋಣ. ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಜಾರ್ ತೊಳೆದಿರೋ ನೀರನ್ನು ಸೇರಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಗಟ್ಟಿ ಇದೆ. ಇಷ್ಟು ನೀರಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. 3 ವಿಸಿಲ್ ಬಂದಮೇಲೆ ನೋಡೋಣ. 3 ವಿಸಿಲ್ ಬಂದಿದೆ. ಈಗ ತೆಗೆದು ನೋಡೋಣ. ಈಗ ಇದನ್ನ ಬಸಿಬೇಕು. ಬಸಿದ ಮೇಲೆ ತೋರಿಸ್ತೀನಿ. ಈ ಥರ ಎಲ್ಲ ತೆಗೆದು ಹಾಕ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು. ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಸ್ವಲ್ಪ, ಕಾಳು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು. ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಬಸ್ಸಾರು ನಾಟಿ ಕೋಳಿ ಸಾಂಬಾರ್ ಥರನೇ ಇರುತ್ತೆ. ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಕಾಳು ಸೇರಿಸ್ಕೊಳ್ಳೋಣ. ನೀರಿರೋದೆಲ್ಲ ಹಿಂಗೋಗ್ಬೇಕು. ಇದರಲ್ಲಿ ಸ್ವಲ್ಪ ನೀರಿರುತ್ತೆ. ಅಷ್ಟರ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ನಮ್ಮ ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕರಗಿಸುತ್ತೆ ಕಾಳು, ಹುರುಳಿಕಾಳು. ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಹುರುಳಿಕಾಳಿನ ಪಲ್ಯ, ಸಾಂಬಾರು ಎರಡೂ ರೆಡಿಯಾಗಿದೆ. ಮುದ್ದೆ, ಮೊಳಕೆ ಹುರುಳಿಕಾಳಿನ ಸಾಂಬಾರು, ಮೊಳಕೆ ಹುರುಳಿಕಾಳಿನ ಪಲ್ಯ. ಟೇಸ್ಟ್ ನೋಡೋಣ. ಟೇಸ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮೊಳಕೆ ಹುರುಳಿಕಾಳು ತಿಂದು ನೋಡೋಣ. ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.